ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪ ಸೋಮಶೇಖರ್. ನಾನು ಇವತ್ತು ಮೀಶೋಯಿಂದ ಸುಮಾರು ಐಟಮ್ ತರಿಸಿದ್ದೀನಿ. ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ, ನಿಮಗೆ ತೋರಿಸೋಣ ಅಂತ ಇವತ್ತೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗೋ ಥರ. ಮಾರ್ಕೆಟ್ಗಂತೂ ಇವಾಗ ಹೋದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಹೋಗೋಕ್ಕಾಗೋರು ಹೋಗ್ಬೋದು, ನಾನು ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತಲ್ಲ ಇವಾಗ. ಅದಕ್ಕೆ ನಾನು ಇವಾಗ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಬುಕ್ ಮಾಡಿದ್ದೆ. ಲಾಸ್ಟ್ ವೀಕು ಎಲ್ಲ ಬಂದಿದೆ, ತೋರಿಸ್ತೀನಿ ಬನ್ನಿ. ವಾವ್ ಫ್ರೆಂಡ್ಸ್, ಇಲ್ಲಿ ನೋಡಿ, ದೇವರಿಗೆ ಕಾಲ್ಗೆಜ್ಜೆ ತರಿಸಿದ್ದೆ. ಸಕ್ಕತ್ತಾಗಿ ಬಂದಿದೆ. ಸೇಮ್ ನಾವು ಹೆಂಗೆ ಸಿಲ್ವರ್ ತಗೊತೀವಲ್ಲ ಅದೇ ಥರದ್ದು ಬಂದಿದೆ. ಯಾರಾದರೂ ಇವಾಗ ಸಿಲ್ವರ್ ರೇಟ್ ಇದೆ ತೊಗೊಳಕ್ಕೆ ಜಾಸ್ತಿ ಆಗಲ್ಲ, ಆ ಥರದ್ದು ತರಿಸ್ಕೋಬೋದು. ನೋಡಿ ಡಿಸೈನ್ ಸಕ್ಕತ್ತಾಗಿದೆ. ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ಥರ ಇದೆ ಗೊತ್ತಿಲ್ಲ, ಇಲ್ಲಂತೂ ಸಖತ್ತು ಶೈನಿಂಗ್ ಇದೆ. ಸೇಮ್ ಸಿಲ್ವರ್ ಥರ ಕಾಣಿಸ್ತಾ ಇದೆ. ಇದ್ರ ಪ್ರೈಸು 161 ರುಪೀಸು. ನೆಕ್ಸ್ಟ್ ಪ್ರಾಡಕ್ಟು ಸಾಂಬ್ರಾಣಿ ಬತ್ತಿ ಇಡ್ತೀವಲ್ಲ ಅದು. ನಾವು ಕೈಯಲ್ಲಿ ಇಟ್ಕೊಂಡ್ರೆ ಬಿಸಿ ಆಗುತ್ತೆ, ಆದರೆ ಇದರಲ್ಲಿ ಇಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ನೋಡಿ ಸಾಂಬ್ರಾಣಿ ಹಾಕ್ತೀವಲ್ಲ, ಮೊನ್ನೆ ಧೂಪ ಹಾಕೋದು, ಇದೆಲ್ಲರಿಗೂ ಯೂಸ್ಫುಲ್ ಪ್ರಾಡಕ್ಟೇ. ಇದು ಸಪ್ರೇಟ್ ಬಂದಿರುತ್ತೆ, ಫಿಕ್ಸ್ ಮಾಡ್ಕೊಬೋದು. ಇದು ಅಷ್ಟೇ ಸಪ್ರೇಟ್ ಬಂದಿರುತ್ತೆ, ಫಿಕ್ಸ್ ಮಾಡ್ಕೊಬೋದು. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಕಲರು ಬ್ರಾಸ್ ಥರ ಕಾಣಿಸುತ್ತೆ ನೋಡೋಕ್ಕೆ. ವೀಟ್ ಕೂಡ ಇದೆ. ಇದು 165 ರುಪೀಸು. ಇಷ್ಟು ಚೆನ್ನಾಗಿದೆ ಅಲ್ಲ 165 ರುಪೀಸ್ಗೆ. ಚಿಕ್ಕ ಚಿಕ್ಕದು ಬೌಲ್ ಬೇಕಾಗಿತ್ತು ನನಗೆ, ಪ್ರಸಾದ ಇಡೋಕ್ಕೆ ಮತ್ತು ಅಕ್ಷತೆ ಹಾಕೋಕ್ಕೆ ಎಲ್ಲ ಯೂಸ್ ಆಗುತ್ತೆ. ಇವಾಗ ಅಥವಾ ಧಾನ್ಯಗಳು ಎಲ್ಲ ಇಟ್ಟು ಡೆಕೋರೇಷನ್ ಮಾಡೋಕ್ಕೆ ಮೀಶೋಗೆ ನೋಡಿ, ಧಾನ್ಯಗಳೆಲ್ಲ ಇಟ್ಟು ಡೆಕೋರೇಷನ್ ಮಾಡೋಕ್ಕೆ 5 ಪೀಸಸ್ ಬರುತ್ತೆ. ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಇದು ಜರ್ಮನ್ ಸಿಲ್ವರ್ ಥರ ಸೇಮ್ ಅದೇ ಮೀಡಿಯಮ್ ಸೈಜ್ ಬಂದಿದೆ ಬೌಲ್ಸು. ಸಕ್ಕತ್ತಾಗಿದೆ. 155 ರುಪೀಸ್ ಇದು. ಪ್ಯಾಕಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಮಾರ್ಬಲ್ದು ದೀಪ ಹಚ್ಚೋದು ಮತ್ತು ಊದ್ಗಡಿ ಹಚ್ಚೋದು. ಎಲ್ಲಿಂದ ತುಳಸಿ ಕಟ್ಟೆ ಹತ್ರ ಬೇಕಾದರೆ ನೀವು ದೇವ್ರ ಮನೇಲಿ ಕೂಡ ಹಚ್ಬೋದು. ಆದರೆ ಪ್ಯಾಕಿಂಗ್ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಊದ್ಗಡಿ ಹಚ್ಚೋದು. ಒಂದೇ ಬಾಕ್ಸಲ್ಲಿ 3 in 1 ಥರ ಕೊಡ್ತಾರೆ. ಇದು ನೋಡಿ, ತುಳಸಿ ಗಿಡ ಹತ್ರ ವಾಟರ್ ಇಡಬೇಕು ಅಂತ ಹೇಳ್ತಾರಲ್ವಾ, ನೋಡಿ ಇಷ್ಟು ಚಿಕ್ಕ. ನೋಡಿ ಇದು 3 ಪೀಸ್ ಬರುತ್ತೆ. ಇದು ಊದ್ಗಡಿ ಹಚ್ಚೋದು, ಇದು ದೀಪ, ಮತ್ತು ಇದು ವಾಟರ್ ಹಾಕಿ ಇಡೋದು. ಮಾರ್ಬಲ್ 177 ರುಪೀಸ್. ಇದು ಸಕ್ಕತ್ತಾಗಿದೆ. ಇದು ಸ್ವಲ್ಪ ಬಿಗ್ ಸೈಜ್ ಬಂದರೆ ಚೆನ್ನಾಗಿರ್ತದೆ, ಬಟ್ ಚಿಕ್ಕ ಚಿಕ್ಕದಾಗಿ ಕ್ಯೂಟಾಗಿದೆ. ಸ್ವಲ್ಪ ಓಪನ್ ಮಾಡಿ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಏನಾದರೂ ಗಿಫ್ಟ್ ಕೊಡೋಣ ಅಂತ, ಮಕ್ಕಳು ಬರ್ತಾರಲ್ಲ ಮನೆಗೆ ಕೊಡೋಣ ಅಂತ ತರಿಸಿದ್ದೀನಿ. ಇದರಲ್ಲಿ ಪೆನ್ಸಿಲ್ಲು ನೋಡಿ, ಪೆನ್ಸಿಲ್ 2 ಪೆನ್ಸಿಲ್ಲು, ಎರೇಸರು ಮತ್ತು ಶಾರ್ಪ್ನರು, ಒಂದು ಸ್ಕೇಲ್ ಬಂದಿದೆ. ಚೆನ್ನಾಗಿದೆ ಅಲ್ಲ. ಅವ್ರ ಅಮ್ಮ ಜೊತೆ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಮಕ್ಕಳು, ಇಟ್ಕೊಟ್ರೆ ಅವ್ರಿಗೊಂದು ಖುಷಿ ಆಗುತ್ತೆ. ನೋಡಿ ಎಷ್ಟು ಕ್ಯೂಟಾಗಿದೆ. 269 ರುಪೀಸ್ ಇದು. ಆಲ್ಮೋಸ್ಟ್ 12 ಪೀಸು, 269 ರುಪೀಸ್ ಅಷ್ಟೇ. ಮಕ್ಳು ಕೊಟ್ಟರೆ ಖುಷಿ ಆಗುತ್ತಲ್ವಾ, ಬರೀ ಕೈ ಕಳಿಸ್ಬಾರ್ದು ಹಬ್ಬದ ದಿವಸ ಮಕ್ಕಳು ಬಂದರೆ. ಸೊ ಅದಕ್ಕೆ ಕೊಡೋಣ ಅಂತ ತರಿಸಿದ್ದೀನಿ. ಫ್ರೆಂಡ್ಸ್, ನನ್ನ ಮಗಳಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ. ಅವಳು ನಾನೇನಾದ್ರು ಬುಕ್ ಮಾಡಿದ್ನಲ್ಲ, ಅವಳು ಹಂಗೆ ಇದೊಂದು ಬುಕ್ ಮಾಡ್ಕೊಡಮ್ಮ ಅಂದು. ಸರಿ ಬುಕ್ ಮಾಡಿಕೊಟ್ಟೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ, ಡೈರಿ ಚೆನ್ನಾಗಿದೆ ಅಲ್ಲ. ನೋಡಿ ಇದು ಪೇಜಸ್ ಈ ಥರ ಬರುತ್ತೆ, ಚೆನ್ನಾಗಿದೆ. ಪೇಜಸ್ಸು ಜಾಸ್ತಿ ಇದೆ, ಬುಕ್ಸ್ ಚೆನ್ನಾಗಿದೆ. ಅವಳದೇ ಸೆಲೆಕ್ಷನ್ನು. 116 ಇದು ಪ್ರೈಸ್. ಚೆನ್ನಾಗಿದೆಯಾ? ನೆಕ್ಸ್ಟ್ ನೋಡಿ, ಇದೊಂದು ಮ್ಯಾಟ್ ಟೆಸ್ಟ್ ತರಿಸಿದ್ದೀನಿ. ಇದು ಟ್ರೆಂಡಿಂಗಲ್ಲಿ ನಡೀತಿದೆ, ಎಲ್ಲರಿಗೂ ಗೊತ್ತು. ಫ್ಲವರ್ಸ್ದು ಮತ್ತು 3Dದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಿಡಿಯೋದಲ್ಲಿ ಯಾವ ಥರ ಕಾಣಿಸುತ್ತೋ, ಬಟ್ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ನಾನು ಯಾವ ಥರ ಬರುತ್ತೋ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ. ಸೈಜ್ ವೈಸು ಕೂಡ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ನೋಡಿ, ಸ್ಕಿಡ್ ಆಗಬಾರ್ದು ಅಂತ ಈ ಥರ ರಬ್ಬರ್ ಕೊಟ್ಟಿದ್ದಾರೆ. ಸಖತ್ತು ಇಷ್ಟ ಆಯ್ತು ನನಗೆ. ಇದ್ರ ಪ್ರೈಸು 158 ರುಪೀಸ್. ಚೆನ್ನಾಗಿದೆ ಅಲ್ಲ ಕಲರು, ನಾನೇ ಸೆಲೆಕ್ಷನ್ ಮಾಡಿದ್ದೀನಿ. ಕಲರ್ ಸಕ್ಕತ್ತಾಗಿದೆ ಅಲ್ಲ. ಇನ್ನೂ ತುಂಬ
ತುಂಬ ಇದೆ. ಬರೀ ಜಸ್ಟ್ ಈ ಥರ ಫ್ಲವರ್ದು ಸಿಗುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡಿ. ನೆಕ್ಸ್ಟ್ ನೋಡಿ, ಇದು ಫ್ರೂಟ್ಸು ವೆಜಿಟೇಬಲ್ಸ್ ವ್ರಾಪ್ ಮಾಡ್ತಾರಲ್ಲ ಶೀಟು, ಅದು ನನ್ನ ಮನೆಗೆ ತರಿಸ್ತಾ ಇರ್ತೀನಿ. ಇದು ಆಲ್ಮೋಸ್ಟ್ ತರಿಸ್ತಾ ಇರ್ತೀನಿ. ಇದು ರ್ಯಾಪಿಂಗ್ ಶೀಟ್. ಇದು ಫ್ರೂಟ್ಸು ವೆಜಿಟೇಬಲ್ಸು ಏನಾದರೂ ಇದ್ದರೆ, ಎಕ್ಸ್ಟ್ರಾ ಇದ್ದರೆ ಕವರ್ ಮಾಡೋದು. ನನಗೆ ಕಿಚನಿಗೆ ಬೇಕಾಗಿತ್ತು. ಚೆನ್ನಾಗಿದೆ, ವರ್ತಿದೆ. 116 ರೂಪೀಸ್. ಇದು ಚೆನ್ನಾಗಿದೆ, ತುಂಬ ಇದೆ ಶೀಟ್ಸ್. ಇಲ್ಲಿ ಬಾಕ್ಸ್ ಒಳಗಡೆ ಈ ಥರ ಯೂಸ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಒಂಥರ ಚಾಕು ಎಡ್ಜಸ್ ಅಲ್ಲಿ ಇರುತ್ತಲ್ಲ, ಆ ಥರ ಇದೆ. ಇದು ಓಪನ್ ಮಾಡಿ ನಾವು ಈ ಥರ ಓಪನ್ ಮಾಡಿ ಇದರಲ್ಲೇ ಈ ಥರ ಕಟ್ ಮಾಡ್ಕೊಬೋದು. ನಾವು ಸಿಸರ್ ಏನು ಯೂಸ್ ಮಾಡೋದಿಲ್ಲ. ನೋಡಿ ಇಲ್ಲಿದೆ, ಕಾಣಿಸ್ತಿದೆ ನಿಮಗೇನು ಕಾಣಿಸ್ತಿದೆಯಾ ಗೊತ್ತಾಗ್ತಾ ಇಲ್ಲ, ಬಟ್ ನೋಡಿ ಚಾಕುದು ಎಡ್ಜಸ್ ಇರುತ್ತಲ್ಲ, ಆ ಥರ ಇದೆ. ಚೆನ್ನಾಗಿದೆ ನೋಡಿ. ಇದೇನು ಗೊತ್ತಾ, ಯೂಸ್ಫುಲ್ ಪ್ರಾಡಕ್ಟು, ಎಲ್ಲರಿಗೂ ನೆಕ್ಸ್ಟ್ ವೀಕ್ ಯೂಸ್ ಆಗುತ್ತೆ. ನನ್ನ ಮಕ್ಕಳು ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್, ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದಾರೆ ಅವ್ರ ಅಣ್ಣಂಗೋಸ್ಕರ. ಏನು ಹೇಳಿ ನೋಡೋಣ. ಏನಂದರೆ ಇದು ರಾಖಿ, ಕಸ್ಟಮೈಸ್ ರಾಖಿ. ಇದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅವರೇ ಆರ್ಡ್ರ್ ಮಾಡಿದ್ದಾರೆ. ನೋಡಿ ಮಕ್ಕನ ಮಗ ಇದ್ದಾರೆ, ನನಗೆ ಮಗ ಇಲ್ಲ, ಇವರಿಬ್ಬರೇ ನನಗೆ ಮಕ್ಕಳು. ನಮ್ಮ ಅಕ್ಕನ ಮಗನಿಗೆ ಗಗನ ಅಂತ ಹಾಕ್ಸಿದ್ದಾರೆ, ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಅವರೇ ಹಾಕ್ಸಿ ಇದು ತೊಗೊಂಡಿದ್ದಾರೆ. ನೀವು ಹೊರಗಡೆ ಕಸ್ಟಮೈಸ್ ಮಾಡಿಸ್ತೀವಿ ಅಂದರೆ ಇದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ, ಬಟ್ ಇಲ್ಲಿ 156 ರೂಪೀಸ್ಗೆ ಸಿಕ್ತು. ಚೆನ್ನಾಗಿದೆ. ನಾವು ಮೆಸೇಜ್ ಮಾಡಿದ್ರೆ ಅವ್ರಿಗೆ ಅದು ನಮ್ಮ ನೇಮ್ನ ಅದಕ್ಕೆ ಮಾಡಿಕೊಡ್ತಾರೆ. ಪ್ರತಿ ಟೈಮು ನಾರ್ಮಲ್ ರಾಖಿ ಕಟ್ಟಪ್ಪದ್ದು ಇದು ಒಂದು ತೊಗೊಂಡ್ರೆ ಅವ್ರಿಗೂ ಖುಷಿ ಆಗುತ್ತಲ್ಲ. ನೋಡಿ ಚೆನ್ನಾಗಿದೆಯಾ. ಮತ್ತು ಅದ್ರ ಜೊತೆಲಿ ನೋಡಿ ಆಯ್ತಾ ಚಿನ್ನ, ಇದು ಒಂದು ಕುಂಕುಮ ಕೊಟ್ಟಿದ್ದಾರೆ, ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ, ಆಮೇಲೆ ಅಕ್ಕಿ ಕೂಡ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ನೋಡಿ. ಇದೊಂದು ವರ್ಡಿಂಗ್ ಕೂಡ ಹಾಕಿದ್ದಾರೆ, ಥ್ಯಾಂಕ್ ಯು ಫಾರ್ ಶಾಪಿಂಗ್ ಅಂತ. ಥ್ಯಾಂಕ್ ಯು ಫಾರ್ ಶಾಪಿಂಗ್ ವಿತ್ ಅಸ್. ಮಕ್ಕಳು ಒಂದು ಖುಷಿ ಆಗುತ್ತೆ, ಇರಲಿ ಅಂತ ನಾನು ತೊಗೊಂಡೆ. ನಾನು ಒಂದು ಬುಕ್ ಮಾಡಿದ್ದೀನಿ ನನ್ನ ಬ್ರದರ್ಗೆ, ಇದು ನೋಡಿಬಿಟ್ಟು, ಬಟ್ ಅದಿನ್ನೂ ಬಂದಿಲ್ಲ. ಇದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದೇನು ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ತರಿಸಿದ್ದೀನಿ. ಬ್ಲೌಸ್ ಪೀಸ್ ಎಲ್ಲ ಕೊಟ್ಟರೆ ಅವ್ರಿಗೂ ಬೋರ್ ಆಗಿರುತ್ತೆ ಬ್ಲೌಸ್ ಪೀಸ್ ನೋಡಿ ನೋಡಿ. ಸೊ ಅದಕ್ಕೆ ಈ ಸರಿ ಯೂನಿಕ್ ಆಗಿರಲಿ ಅಂತ ತರಿಸಿದ್ದೀನಿ. ಬಟ್ ನಾನು ಎಕ್ಸ್ಪೆಕ್ಟೇಷನ್ಗಿಂತ ಸಖತ್ತಾಗಿ ಬಂದಿದೆ. ಎಷ್ಟು ದೊಡ್ಡ ಸೈಜ್ ಇದೆ ಅಂದರೆ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ಥರ ಎಲ್ಲ ಹೆಣ್ಮಕ್ಳಿಗೆ ಸಖತ್ ಇಷ್ಟ ಆಗೋದಲ್ವ. ಬೇಕಾದರೆ ಗೋಲ್ಡ್ ಬ್ಯಾಂಗಲ್ಸು, ಅಕಸ್ಮಾತ್ ಏನಾದರೂ ಒನ್ ಡೇ ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಅಂದರೆ ನೋಡಿ, ಗೋಲ್ಡ್ ಬ್ಯಾಂಗಲ್ಸ್ ಹಾಕೋಬೋದು, ನಾರ್ಮಲ್ ಬ್ಯಾಂಗಲ್ಸ್ ಹಾಕೋಬೋದು. ಒಂದು ಡಜನ್ ಆರಾಮಾಗಿ ಹಾಕ್ಕೊಬೋದು ಹೊರಗಡೆ ಎಲ್ಲಾದರೂ ಹೋಗೋಕ್ಕೆ ಅಂತ. ಸರಿ ಎಲ್ಲ ಕುಂಕುಮಕ್ಕೆ ಕೊಡೋಣ ಅಂತ ತರಿಸಿದ್ದೀನಿ. ಬ್ಲೌಸ್ ಪೀಸ್ ಬಂದು ತರಿಸಿದ್ದೀನಿ. ಚೆನ್ನಾಗಿದೆಯಾ, ಸಕ್ಕತ್ತಾಗಿದೆ ಅಲ್ಲ. ಇದು 5 ಪೀಸ್ಗೆ 268 ರೂಪೀಸ್ ಆಗುತ್ತೆ. ಬಟ್ ನಾನು 2 ತರಿಸಿದ್ದೀನಿ. 2 ತರಿಸಿರೋದ್ರಿಂದ 536 ರೂಪೀಸ್ ಸಿಕ್ಕಿದೆ. ನೋಡಿ ಕಲರ್ಸ್ ಮಾತ್ರ ಸಕ್ಕತ್ತಾಗಿದೆ ಅಲ್ಲ, ಚೆನ್ನಾಗಿದೆ ಅಲ್ಲ ಕಲರ್ಸ್. ನನಗೆ ಸಖತ್ ಇಷ್ಟ ಆಯಿತು. ನಾನು ಇನ್ನೂ ಸ್ಮಾಲ್ ಸೈಜ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಬಿಗ್ ಸೈಜ್ ಬಂದಿದೆ. ಅವರ ಕುಂಕುಮಕ್ಕೆ ಅಮ್ಮಂದಿರಿಗೆಲ್ಲ ಇದು, ಮತ್ತು ಮಕ್ಕಳಿಗೆ ಇದು ತೋರಿಸಿದ್ನಲ್ಲ ಇದು ಇಟ್ಕೊಡ್ಬೇಕಂತ ತರಿಸಿದ್ದೀನಿ. ಚೆನ್ನಾಗಿದೆಯಾ, ಅದಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ನಂತರ ವರ್ಕ್ ಮನೇಲಿರೋ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಅಂದರೆ ಸಖತ್ ಇಷ್ಟ ಆಗುತ್ತಲ್ವ, ಯೂಸ್ಫುಲ್ ಆಗುತ್ತೆ. ಬ್ಲೌಸ್ ಪೀಸ್ ಕೊಟ್ಟರೆ ಬ್ಲೌಸ್ ಪೀಸ್ ಕೊಡ್ಬೋದು, ಬಟ್ ಏನಂದರೆ ಯಾವಾಗಲೂ ಅದನ್ನೇ ಕೊಟ್ಟರೆ ಅವರು ತೊಗೊಂಡೋಗಿ ಸ್ಟೋರ್ ಮಾಡ್ತಾರೆ. ಅದಕ್ಕೆಲ್ಲ ನೋಡಿ ಎಷ್ಟು ಸಖತ್ತಾಗಿ ಅನಿಸುತ್ತೆ, ಕ್ಯೂಟಾಗಿದೆ ಕಲರ್. ಬ್ಲೌಸ್ ಪೀಸ್ ನೋಡಿದ್ರೆ ಇದೇ ಥರ ಇರುತ್ತಲ್ವ ಫ್ರೆಂಡ್ಸ್ ಬಟ್ಟೆ, ಅದು ಫುಲ್ಲು ಈ ಥರದ್ದೊಂದು ಬ್ಯಾಂಗಲ್ ಬಾಕ್ಸ್ ಕೊಟ್ಟಿದ್ದೀನಿ. ಓಕೆನಾ. ಇಷ್ಟೇ ಫ್ರೆಂಡ್ಸ್, ಎಲ್ಲ ಬೇಕಾದರೆ ನೀವು ಮೀಶೋದಲ್ಲಿ ಬೈ ಮಾಡ್ಬೋದು. ಚೆನ್ನಾಗಿದೆ ಪ್ರಾಡಕ್ಟ್ಸು. ಇಲ್ಲಿಗೆ ನಾನು ವ್ಲಾಗ್ ಎಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.